ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಪ್ರತಿದಿನ ಅಂದರೆ ನೀವು ನೋಡ್ತಾ ಇರ್ಬೋದು ಇ ವಿ ಮಾರ್ಕೆಟು ದಿನೇ ದಿನೇ ಇಂಪ್ರೂವ್ ಆಗ್ತಾನೆ ಇದೆ. ಸೊ ಇವಾಗ ಮುಂಚೆ ಎಲ್ಲ ಕೆಲವೊಂದು ಬ್ರ್ಯಾಂಡ್ಗಳು ಅಷ್ಟೇ ಇತ್ತು ಇ ವಿನಲ್ಲಿ, ಬಟ್ ಇತ್ತೀಚೆಗೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಏನಿದ್ದು ಅಂದರೆ ಪೆಟ್ರೋಲ್ ಗಾಡಿಗಳಲ್ಲಿ ಒಳ್ಳೆ ಬ್ರ್ಯಾಂಡ್ಸ್ ಅಂತ ಏನಿದ್ವು, ಸೊ ಅವರೆಲ್ಲ ಇ ವಿ ಗಾಡಿಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ನೋಡಿರ್ಬೋದು ರೀಸೆಂಟಾಗೆ ಒಂದು 6 ಮಂತ್ ಬ್ಯಾಕು ಹೋಂಡಾ ಕಂಪ್ನಿಯವರು ಸಹ ಒಂದು ಗಾಡಿನ ಬಿಟ್ಟಿದ್ದಾರೆ. ಆ ಗಾಡಿಯ ಹೆಸರು ಏನಪ್ಪ ಅಂತಂದರೆ QC1 ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಎಷ್ಟು ರೇಂಜ್ ಬರುತ್ತೆ ಮತ್ತು ಎಷ್ಟು ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ಮತ್ತು ಎಷ್ಟು ಸ್ಪೀಡು, ಎಷ್ಟು ಮೋಡ್ಸು, ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊತ ಹೋಗೋಣ ಬನ್ನಿ. ಓಕೆ ಸ್ನೇಹಿತರೆ, ಈಗ ನೋಡ್ತಾ ಇದ್ರಲ್ಲ ಇದೇನೆ ಹೋಂಡಾ ಕಂಪ್ನಿಯ QC1 ಅಂತ ಈ ಗಾಡಿ ಹೆಸರು, ಈ ಮಾಡೆಲ್ ಹೆಸರು. ಸೊ ಇದ್ರ ಬಗ್ಗೆ ತಿಳ್ಕೊತ ಹೋಗೋಣ, ಎಷ್ಟು ರೇಂಜ್ ಬರುತ್ತೆ ಮತ್ತು ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲವೂ ತಿಳ್ಕೊತ ಹೋಗೋಣ. ಸೊ ನೀವು ಫ್ರಂಟ್ ವ್ಯೂ ನೋಡ್ತಾ ಇದ್ರಲ್ಲ, ಸೊ ಫ್ರಂಟ್ ವ್ಯೂ ನೋಡಿದ್ರೆ ತುಂಬ ಕ್ಯೂಟಾಗಿದೆ ನೋಡಲಿಕ್ಕೆ. ಎಸ್ಪೆಷಲಿ ಇಲ್ಲಿ ನೋಡಿ, ನೀವೇನು ನೋಡ್ತಾ ಇದ್ರು ಇದು DRLs, ಡೇ ಲೈಟ್ ರನ್ನಿಂಗ್ ಲ್ಯಾಂಪು. ಮತ್ತು ಇನ್ನು ಫ್ರಂಟು ನೀವು ಟೈರ್ ನೋಡೋದಾದರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ನಿಮಗೆ ಡ್ಯೂಯಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನು ಪ್ಲಸ್ ಅದ್ರ ಜೊತೆಗೆ ಟ್ಯೂಬ್ಲೆಸ್ ಟೈರು, ನಿಮಗೆ 12 ಇಂಚಸ್ ಟೈರ್ ಬರುತ್ತೆ. ಮತ್ತು ಇದರಲ್ಲಿ ಒಂದು ನೆಗೆಟಿವ್ ಏನಪ್ಪ ಅಂತಂದರೆ ಡಿಸ್ಕ್ ಬ್ರೇಕ್ ಇಲ್ಲ. ಬಟ್ ಅದನ್ನು ನೀವು ನೆಗೆಟಿವ್ ಅಂತ ತಿಳ್ಕೊಳಕ್ಕಾಗಲ್ಲ, ಯಾಕೆಂದರೆ ಇದರ ಸ್ಪೀಡ್ ಬಂದು 50 ಕಿಲೋಮೀಟರ್ ಅಷ್ಟೇ ಇದೆ. ಹಾಗಾಗಿ ಟಾಪ್ ಸ್ಪೀಡ್ 50 ಇರೋದ್ರಿಂದ ಮಾಮೂಲಿ ಡ್ರಮ್ ಬ್ರೇಕ್ ಸಾಕು ಅಂತ ಅವರು ಡ್ರಮ್ ಬ್ರೇಕ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ನೀವು ಬ್ಯಾಕ್ ಸೈಡ್ ಬಂದರೆ, ಸೊ ನಿಮಗೆ ಬ್ಯಾಕ್ ಸೈಡ್ ಟೈಲ್ ಲ್ಯಾಂಪ್ ಏನಿದೆಯಲ್ಲ, ಸೊ ಟೈಲ್ ಲ್ಯಾಂಪು ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿದೆ. ಈಗ ನೀವೇನು ಮಾಮೂಲಿ ಮಾರ್ಕೆಟಲ್ಲಿ ಗಾಡಿ ನೋಡ್ತಿರೋ ಅದು ಕಂಪೇರ್ ಮಾಡೋದಾದರೆ ಒಂಥರ ಡಿಫ್ರೆಂಟ್ ಕ್ಯೂಟಾಗೆ, ಒಂಥರ ತುಂಬ ಚಿಕ್ಕದಾಗೆ ಕ್ಯೂಟಾಗಿದೆ. ತುಂಬ ಹೆವಿ ಅನ್ಸಲ್ಲ ಗಾಡಿ, ತುಂಬ ಎಸ್ಪೆಷಲಿ ಇದು ಲೇಡೀಸ್ ಆಗ್ಬೋದು, ಜೆಂಟ್ಸ್ ಆಗ್ಬೋದು, ಯಾರು ಬೇಕಾದ್ರೂ ಯೂಸ್ ಆಗುತ್ತೆ. ಇನ್ನು ನೀವು ನೋಡ್ತಾ ಇರೋ ಲೆಫ್ಟ್ ಇಂಡಿಕೇಟರ್ಸು, ರೈಟ್ ಇಂಡಿಕೇಟರ್ಸು. ಬ್ಯಾಕ್ ಸೈಡು ನಿಮಗೆ ಡ್ಯೂಯಲ್ ಕಾಯಿಲ್ ಸಸ್ಪೆನ್ಷನ್ನು, 2 ಸಸ್ಪೆನ್ಷನ್ ಇದೆ, ಮಾನೋ ಸಸ್ಪೆನ್ಷನ್ ಅಲ್ಲ, ಕಾಯಿಲ್ಸ್ ಡ್ಯೂಯಲ್ ಶಾಕ್ ಸಸ್ಪೆನ್ಷನು. ಮತ್ತು BLDC ಹಬ್ ಮೋಟರು 1.8 ಪೀಕ್ ಪವರ್ ಇರೋಂಥ BLDC ಹಬ್ ಮೋಟರ್ ಇದೆ. ಅಂದರೆ ಮೋಟ್ರು ನಿಮಗೆ ವೀಲಲ್ಲೇ ಬಂದುಬಿಡುತ್ತೆ. ಕೆಲವೊಂದು ಗಾಡಿ ನೀವು ನೋಡ್ಬೋದು ಆಲ್ಮೋಸ್ಟ್ ವೀಲಲ್ಲೇ ಮೋಟ್ರು ಸಿಗುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಸೆಂಟರ್ ಸ್ಟ್ಯಾಂಡ್ ಇದೆ, ಸೈಡ್ ಸ್ಟ್ಯಾಂಡ್ ಇದೆ. ಸೊ ಅದು ಆ್ಯಸ್ ಯೂಶುವಲ್ ಎಲ್ಲ ಗಾಡಿ ಥರನೇ ಇದೆ. ಇನ್ನು ಡಿಕ್ಕಿ ಇನ್ನು ಮತ್ತು ಫ್ರಂಟು ಡಿಸ್ಪ್ಲೇಗೆ ಬರೋದಾದರೆ, ಸೊ ನಿಮಗೆ ಡಿಸ್ಪ್ಲೇನಲ್ಲಿ ತುಂಬ ಸ್ಮಾರ್ಟ್ ಡಿಸ್ಪ್ಲೇ ಅಂತ ಹೇಳೋಕ್ಕಾಗಲ್ಲ. ಸೊ ಜಸ್ಟ್ ಡಿಜಿಟಲ್ ಡಿಸ್ಪ್ಲೇ, ನಿಮಗೆ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ತೋರಿಸುತ್ತೆ, ಮತ್ತು ಎಷ್ಟು ಕಿಲೋಮೀಟ್ರು ಓಡ್ತಾ ಇದೆ ಓಡೋಮೀಟರ್ ತೋರಿಸುತ್ತೆ, ಮತ್ತು ಇನ್ನು ಎಷ್ಟು ಟ್ರಿಪ್ 1 ಟ್ರಿಪ್ B ಅಂತ ಆ ಥರ ತೋರಿಸುತ್ತೆ. ಅಂದರೆ ನಾವು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ವಿ ಒಂದು ಟ್ರಿಪ್ಪಲ್ಲಿ ಅದನ್ನು ನೋಡ್ಬೋದು. ಅದ್ರ ಜೊತೆಗೆ ನಿಮಗೆ ರೈಡ್ ಮೋಡು, ಎಷ್ಟು ಮೋಡಪ್ಪ ಇದೆ ಅಂದರೆ 2 ಮೋಡ್ ಇರೋದು ಆ್ಯಕ್ಚುಲಿ, ಎಕೋ ಮೋಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಮೋಡು. ಸೊ ಎಕೋ ಮೋಡ್ ಅಂದರೆ ತುಂಬ ಸ್ಲೋ ಮೂಮೆಂಟು, ಅಂದರೆ ಅಪ್ ಟು ಒಂದು 30 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಇನ್ನು ಸ್ಟ್ಯಾಂಡರ್ಡ್ ಅಂದರೆ ಅಪ್ ಟು 50 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಸೊ 2 ಮೋಡ್ಸ್ ಬರುತ್ತೆ ಇದರಲ್ಲಿ ಎಸ್ಪೆಷಲಿ. ಇನ್ನು ನೀವು ಇದೆಲ್ಲ ನೋಡಿದ್ರೆ ಲೆಫ್ಟ್ ಇಂಡಿಕೇಟರ್ಸು, ರೈಟ್ ಇಂಡಿಕೇಟರ್ಸು, ಮತ್ತು ಆರನ್ನು, ಐ ಬೀಮು, ಲೋ ಬೀಮು. ಸೊ ಇನ್ನು ಈ ಫೀಚರ್ಸ್ ನೋಡಿದ್ರೆ ಸಿಂಪಲ್, ತುಂಬ ಕಾಂಪ್ಲಿಕೇಟೆಡ್ ಇಲ್ಲ ಯಾವುದೇ ರೀತಿ. ತುಂಬ ಅನ್ಎಜುಕೇಟೆಡ್ ಅಂದರೆ ಓದದೇ ಇರೋರು ಓಡ್ಸೋಕ್ಕಾಗಲ್ಲ ಅಂತ ಏನಿಲ್ಲ, ಯಾರು ಬೇಕಾದ್ರೂ ಓಡಿಸ್ಬೋದು ಈ ಗಾಡಿನ. ಆಮೇಲೆ ಕೀಲೆಸ್, ಅಂದರೆ ಕೀಲೆಸ್ ಅಲ್ಲ, ಕೀ ಹಾಕ್ಕೊಟ್ಟೆ ಓಡಿಸ್ಬೇಕು ಇದನ್ನು. ಯೂಶ್ವಲಿ ನೀವು ಏನು ಪೆಟ್ರೋಲ್ ಗಾಡಿ ಓಡಿಸ್ತಿರೋ ಸೇಮ್ ಇದು ಎಲೆಕ್ಟ್ರಿಕ್ ಗಾಡಿ ತುಂಬ ಕಾಂಪ್ಲಿಕೇಟೆಡು, ಓಡ್ಸೋಕ್ಕಾಗಲ್ಲ, ತುಂಬ ಕಷ್ಟ ಆ ಥರ ಏನಿಲ್ಲ. ನೀವೇನು ಪೆಟ್ರೋಲ್ ಗಾಡಿ ಯಾರೆಲ್ಲ ಓಡಿಸ್ತಿದ್ರು ಅವರೆಲ್ಲ ಈ ಗಾಡಿನ ಓಡಿಸ್ಬೋದು. ಇನ್ನು ನೀವು ಫ್ರಂಟಾಗಿ ನೋಡ್ಬೋದು, ಇಲ್ಲಿ ವ್ಯಾಲೆಟ್ ಇಡ್ಬೋದು, ಮೊಬೈಲ್ನ ಇಡ್ಬೋದು, ಮೊಬೈಲ್ನ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಿಮಗೆ ಬ್ಲೂಟೂತ್ ಕೇಬಲ್ ಇದೆ, ಮೊಬೈಲ್ ಚಾರ್ಜರು ಸಹ ಇಲ್ಲಿದೆ, C-ಪಿನ್ ಚಾರ್ಜರ್ ಆ್ಯಕ್ಚುಲಿ ಅದು ಮೊಬೈಲ್ ಚಾರ್ಜರ್ ಇದೆ. ಇನ್ನು ಲೆಗ್ ರೂಮ್ ಸ್ಪೇಸ್ ನೋಡೋದಾದರೆ ನಿಮಗೆ ಸೊ ತುಂಬ ಜಾಸ್ತಿ ಇದೆ ಅಂತ ಅಲ್ಲ, ಲೆಗ್ ರೂಮ್ ಸ್ಪೇಸು ತುಂಬ ಕಂಪ್ಯಾಕ್ಟೇ ಇದೆ, ಸ್ವಲ್ಪ ಚಿಕ್ಕದೇ ಇದೆ ಲೆಗ್ ರೂಮ್ ಸ್ಪೇಸು, ಬಟ್ ಸಫಿಷಿಯೆಂಟ್ ಇದೆ. ಸೊ ನಿಮ್ಮ ಮಂಡಿ ಇದಕ್ಕೆ ಟಚ್ ಆಗೋದಾಗಲಿ ಆ ಥರ ಏನಿಲ್ಲ, ಸಫಿಷಿಯೆಂಟ್ ಇದೆ, ಬಟ್ ತುಂಬ ಚಿಕ್ಕದಿದೆ, ತುಂಬ ದೊಡ್ಡದೇನಿಲ್ಲ. ಇನ್ನು ಇದರ ಆರ್ಟ್ ಆಫ್ ದಿ ಇ ವಿ ಯಾವುದಪ್ಪ ಅಂತಂದರೆ, ಸೊ ಬೆಸ್ಟ್ ಆರ್ಟ್ ಆಫ್ ದಿ ಇ ವಿ ಅಂದರೆ ಬ್ಯಾಟ್ರಿ. ಸೊ ನಿಮಗೆ ಬ್ಯಾಟ್ರಿ ಬಂದು ಇಲ್ಲಿ ಮೌಂಟ್ ಆಗಿರುತ್ತೆ, ಸೊ ಈ ಥರ ಮೌಂಟ್ ಆಗಿರುತ್ತೆ ಬ್ಯಾಟ್ರಿ. ಸೊ 1.5 ಕಿಲೋವ್ಯಾಟ್ ಬ್ಯಾಟ್ರಿ. ಸೊ ಇದರಲ್ಲಿ ಇರ್ತಕ್ಕಂಥದ್ದು ಲಿಥಿಯಂ ಅಯಾನ್ ಬ್ಯಾಟ್ರಿ, 1.5 ಕಿಲೋವ್ಯಾಟ್ ಬ್ಯಾಟ್ರಿ ಇದೆ. ಇನ್ನು ಮೋಟ್ರ್ ಬಗ್ಗೆ ಹೇಳಿದೆ, ಬ್ಯಾಟ್ರಿ ಬಗ್ಗೆ ಹೇಳಿದೆ. ಸೊ ಇನ್ನು ಈ ಬೂಟ್ ಸ್ಪೇಸು, ಸೊ ಇವಾಗ ನಾವು ಬೂಟ್ ಸ್ಪೇಸ್ ನೋಡೋದಾದರೆ ನಿಮಗೆ 26 ಲೀಟ್ರ್ ಬೂಟ್ ಸ್ಪೇಸ್ ಸಿಗುತ್ತೆ. ಪರವಾಗಿಲ್ಲ, ಅಂದರೆ ಆಫ್ ಹೆಲ್ಮೆಟ್ ಇಡ್ಬೋದು, ಒಂದು ಫುಲ್ ಹೆಲ್ಮೆಟ್ಟು ಸಹ ಇಡ್ಬೋದು. ಇಲ್ಲ, ಆಫ್ ಹೆಲ್ಮೆಟ್ ಇಡ್ಬೋದು, ಫುಲ್ ಹೆಲ್ಮೆಟ್ ಇಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಆಫ್ ಹೆಲ್ಮೆಟ್ ಇಡ್ಬೋದು. ಇನ್ನು ಬ್ಯಾಟ್ರಿ ಬಂದು ಈ ಥರ ಮೌಂಟ್ ಆಗಿರುತ್ತೆ, ಲಿಥಿಯಂ ಅಯಾನ್ ಬ್ಯಾಟ್ರಿ. ಸೊ ಬೂಟ್ ಸ್ಪೇಸು ನಿಮಗೆ ಆಫ್ ಹೆಲ್ಮೆಟ್ ಇಡ್ಬೋದು, ಅದ್ರ ಜೊತೆಗೆ ಬೇರೆ ಏನೋ ಥಿಂಗ್ಸ್ ಇಡ್ಬೋದು. ಇನ್ನು ಚಾರ್ಜರ್ನ ಕ್ಯಾರಿ ಮಾಡ್ಬೋದು. ಸೊ ಇಲ್ಲಿ ಚಾರ್ಜರ್ ಇಟ್ಕೊಂಡು ಹೆಲ್ಮೆಟ್ ಇಟ್ಕೋಬೋದು, ಆ ಥರ ಅವಕಾಶ ಇದೆ. ಇನ್ನು ಇದು ನೋಡಿ, ನೋಡ್ತಾ ಇಲ್ಲ, ಇದೇ ಚಾರ್ಜರು. ಸೊ ಇದನ್ನು ಮಾಮೂಲಿ ನಾರ್ಮಲ್ ಏನು ಸಾಕೆಟ್ ಇರುತ್ತೋ ಆ ಸಾಕೆಟ್ಗೆ ಹಾಕೋಬೋದು ನಿಮ್ಮ ಮನೆಯಲ್ಲಿ.
6 ಆ್ಯಮ್ಸು ಅಥವಾ 16 ಆ್ಯಮ್ಸ್ ಸಾಕೆಟ್ ಇರುತ್ತಲ್ಲ ಅದಕ್ಕೆಲ್ಲ ಹಾಕೋಬೋದು. 6 ಆ್ಯಮ್ಸ್ ಇದ್ರೂ ಹಾಕೋಬೋದು, ಇಲ್ಲೇ ಮೆನ್ಷನ್ ಆಗಿದೆ 6 ಆ್ಯಮ್ಸ್ ಸಾಕೆಟು, 250 ವೋಲ್ಟ್ಸು. ಇನ್ನು ನಿಮಗೆ ಈ ಪೋರ್ಟ್ ಬಂದು ಚಾರ್ಜಿಂಗ್ ಪೋರ್ಟು ಗಾಡಿನಲ್ಲಿ ಇಲ್ಲಿದೆ ನೋಡಿ. ಸೊ ಇಲ್ಲಿ ಚಾರ್ಜಿಂಗ್ ಪೋರ್ಟು, ಇದಕ್ಕೆ ಚಾರ್ಜಿಂಗ್ ಗನ್ ಏನು ಬರುತ್ತೋ ಇದನ್ನು ಇನ್ಸರ್ಟ್ ಮಾಡಿದ್ರೆ ಇಲ್ಲಿ ಚಾರ್ಜ್ ಮಾಡ್ಕೋಬೋದು. ಓಕೆ, ಇನ್ನು ನೋಡಿ ಗ್ರೌಂಡ್ ಕ್ಲಿಯರೆನ್ಸು 169 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಓಕೆ, ಗ್ರೌಂಡ್ ಕ್ಲಿಯರೆನ್ಸು ತುಂಬ ಕಡಿಮೆ ಅಂತ ಅನಿಸಲ್ಲ, ನಾರ್ಮಲ್ ಆಗಿದೆ. ಇನ್ನು ಬ್ಯಾಕ್ ಸೈಡ್ ಟೈರು, ಯಾಕೆಂದರೆ ಇದು 10 ಇಂಚಸ್ ಇದೆ, ಮೋಸ್ಟ್ಲಿ ಕಾಸ್ಟ್ ರಿಡಕ್ಷನ್ ಮಾಡಲಿಕ್ಕೂ ಏನೋ 10 ಇಂಚು ಟೈರ್ಸ್ ಇಟ್ಟಿದ್ದಾರೆ ಬ್ಯಾಕ್ ಸೈಡು, ಬಟ್ ಫ್ರಂಟ್ ಮಾತ್ರ 12 ಇಂಚಸ್ ಇದೆ. ಇನ್ನು ಎಲ್ಲ ಆಯಿತು. ಮೇಯ್ನು ಏನಪ್ಪ ಅಂದರೆ ರೇಂಜು. ಸೊ ಇದು ರೇಂಜ್ ಎಷ್ಟು ಬರುತ್ತಪ್ಪ ಅಂತಂದರೆ 1.5 kW ಬ್ಯಾಟ್ರಿ ಯೂಸ್ ಮಾಡಿರೋದ್ರಿಂದ ಮತ್ತು ಟಾಪ್ ಸ್ಪೀಡ್ 50 km ಯೂಸ್ ಮಾಡಿರೋದ್ರಿಂದ ಸೊ ಕಂಪನಿಯವ್ರು ಹೇಳ್ತಿರೋ ಪ್ರಕಾರ 80 km ಬರುತ್ತಂತೆ. ಸೊ ಒಂದು ಸಲ ಚಾರ್ಜ್ ಮಾಡಿದ್ರೆ 80 km ಬರುತ್ತೆ. ಇನ್ನೊಂದೇನೆಂದರೆ ಇದರ ಚಾರ್ಜಿಂಗ್ ಟೈಮಿಂಗ್ ಅವರು ನೀವು ನೋಡೋದಾದರೆ 0 to 80% ಚಾರ್ಜ್ ಆಗಬೇಕಂದ್ರೆ 4 to 5 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ, 0 to 80%. ಸೊ ಚಾರ್ಜಿಂಗ್ ಅವರ್ಸು ಫುಲ್ಲು 6 ಅವರ್ಸು. ಸೊ ಟೋಟಲ್ ಕಂಪ್ಲೀಟ್ 100% ಚಾರ್ಜ್ ಆಗಬೇಕಂದ್ರೆ 6 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ. ಓಕೆ, ಓವರಾಲ್ ಗಾಡಿ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದರ ಪ್ರೈಸು ಅಂದರೆ ಎಷ್ಟಿರುತ್ತಪ್ಪ ಅಂತಂದರೆ ಇದ್ರ ಪ್ರೈಸ್ ಬಂದು 97,000. ಸೊ ಆನ್ ರೋಡ್ ಪ್ರೈಸು ನಿಮಗೆ 97,000 ರೂಪಾಯಿಗೆ ಸಿಗುತ್ತೆ. ಅದ್ರ ಜೊತೆಗೆ ಈಗ ತೊಗೊಳ್ಳೋರಿಗೆ ಅಂದರೆ ಇದೇ ಮಂತು ನೀವೇನಾದ್ರು ತೊಗೋತೀರಾ ಅಂದರೆ ಏನಾದರೂ ಆಫರ್ ಇದೆಯಾ ಅಂತ ನೀವು ಕೇಳೋದಾದರೆ ಸೊ ನಿಮಗೆ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸ್ಗೆ ಸೊ ಎಕ್ಸ್ಟ್ರಾ ಆಕ್ಸಸರೀಸ್ ಏನು ನೀವು ದುಡ್ಡು ಕೊಟ್ಟು ಹಾಕ್ಸ್ಕೋಬೇಕಿತ್ತು ಅದು ನಿಮಗೆ ಫ್ರೀಯಾಗಿ ಬರ್ತಾ ಇದೆ ಅಂತೆ. ಏನಪ್ಪ ಯಾವ್ಯಾವ್ದು ಬರುತ್ತೆ ಅಂದರೆ ಲೇಡೀಸ್ ಫುಟ್ ರೆಸ್ಟ್ ಸಿಗುತ್ತೆ, ಅದ್ರ ಜೊತೆಗೆ ಸೀಟ್ ಕವರ್ ಸಿಗುತ್ತೆ, ಮ್ಯಾಟ್ ಸಿಗುತ್ತೆ, ಫುಟ್ ಮ್ಯಾಟು, ಮತ್ತು ಹೆಲ್ಮೆಟ್ಟು. ಎಸ್ಪೆಷಲಿ ನೀವು ಹೆಲ್ಮೆಟ್ಗೆ ಆಲ್ಮೋಸ್ಟ್ ಒಂದು 500 to 700 ರೂಪೀಸ್ ಹೆಲ್ಮೆಟ್ಗೆ ಕೊಡಬೇಕಾಗುತ್ತೆ. ಸೊ ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇದನ್ನೆಲ್ಲ ನೋಡಿದಾಗ ಒಂದು 2,000 to 3,000 ರೂಪಾಯಿ ವರ್ತ್ ನಿಮಗೆ ಫ್ರೀ ಸಿಗುತ್ತೆ. ನಿಮಗೆ ಈ ಗಾಡಿ ಇಷ್ಟ ಆಯಿತು ಅಂತಂದರೆ ಸೊ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್, ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನೀವು ಬೆಂಗಳೂರು ನಿಯರೆಸ್ಟು ಇಲ್ಲಿ 8ನೇ ಮೈಲಿ, ಪೀಣ್ಯ ಇಲ್ಲಿ ಎಲ್ಲರೂ ಇದ್ದರೆ ಸೊ ಈ ಲೊಕೇಶನ್ ಸಿಗುತ್ತೆ ನಿಮಗೆ. ಜಸ್ಟ್ ನೀವು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ರೂ ಈ ಶೋರೂಮ್ ಸಿಗುತ್ತೆ, ಅಥವಾ 8ನೇ ಮೈಲಿ ಸಿಗ್ನಲ್ ಹತ್ರ ಬಂದ್ರೂ ಈ ಶೋರೂಮ್ ಸಿಗುತ್ತೆ. ಆ್ಯಕ್ಚುಲಿ ಇದು ಪೀಣ್ಯ ಲೊಕೇಶನ್ ಬಂದು ಪೀಣ್ಯ. ನೀವು ಇಲ್ಲಿ ಬಂದು ಗಾಡಿನ ನೋಡಿ ನೀವು ಗಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಬುಕ್ ಮಾಡ್ಬೋದು. ಮತ್ತು ಇನ್ನೊಂದು ಇದ್ರ ಬಗ್ಗೆ ವಾರಂಟಿ ಒಂದು ಹೇಳಲಿಲ್ಲ. ಸೊ ವಾರಂಟಿ ಏನಪ್ಪ ಅಂದರೆ ನೀವು ಬ್ಯಾಟ್ರಿ ಮತ್ತು ಮೋಟ್ರು ಮತ್ತು ನಿಮ್ಮ ಗಾಡಿ ಏನೇ ಆದರೂ 3 ವರ್ಷ ವಾರಂಟಿ ಇರುತ್ತೆ. ಎಸ್ಪೆಷಲಿ ಮೋಟ್ರ್ ಮತ್ತು ಬ್ಯಾಟ್ರಿ 50 km ಅಥವಾ 3 ವರ್ಷ 3 years ವಾರಂಟಿ ಇರುತ್ತಂತೆ. ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಶೋರೂಮ್ನ ವಿಸಿಟ್ ಮಾಡಿ ಗಾಡಿ ಇಷ್ಟ ಆಯಿತು ಅಂದರೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.